ಮಾತಾಡೋದು ಒಂದು ಮೆಡಿಕಲ್ ಕಾಲೇಜನ್ನು ಉಳಿಸಲೇಬೇಕು. ಇದು ನಮ್ಮ ಜಿಲ್ಲೆಯ ಒಂದು ಪ್ರತಿಷ್ಠೆಯ ವಿಚಾರ ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಯಾರು ಕೂಡ ಒಂದು ಹನಿ ಕೂಡ ನೀರು ಕುಡಿದಿಲ್ಲ. ಆದರೂ ಕೂಡ ನಮ್ಮ ಜಿಲ್ಲೆಯ ಒಂದು ಮೆಡಿಕಲ್ ಕಾಲೇಜ್ ಉಳಿಸ್ಬೇಕು. ಸರ್ಕಾರಿ ಆಸ್ತಿಗಳನ್ನು ಇವತ್ತು ಏನು ಇವರು ಭ್ರಷ್ಟ ರಾಜಕಾರಣಿಗಳಿಗೆ ಕಪಟವನ್ನು ನಾನು ಇವತ್ತು ವಿಚ್ಛೇದಿಸ್ತಾ ಇದ್ದೇನೆ. ಇವತ್ತು ಈ ಹೋರಾಟ ಇವತ್ತು ನಮ್ಮ ಜಿಲ್ಲೆಯ ಪ್ರತಿಷ್ಠೆಯ ಹೋರಾಟ. ಇವತ್ತು ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಪಾಲ್ಗೊಂಡಿದ್ದಾರಪ್ಪ ಅಂತಂದ್ರೆ ಈ ಶ್ರೇಯಸ್ ಏನಾದರೂ ಸಲ್ಲಬೇಕಪ್ಪ ಅಂತಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಲ್ಲಬೇಕು. ಅದಕ್ಕಾಗಿ ಈ ಹೋರಾಟಕ್ಕೆ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲದೆ ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ಚಿಂತಕರು ಮತ್ತು ಹೋರಾಟಗಾರರಾದಂಥ ಅಂಕಲ್ಗಿ ಮೇಡಮ್ ಅವರು ಬಂದಿದ್ದಾರೆ. ಅದೇ ರೀತಿಯಾಗಿ ಹಿರಿಯ ಪತ್ರಕರ್ತರಾದಂಥ ಅನಿಲ್ ಹೊಸ್ಮನಿ ಸರ್ ಅವರು ಬಂದಿದ್ದಾರೆ. ಬೇರೆ ಬೇರೆ ಮುಖಂಡರು ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಒಂದು ದಲಿತ ವಿದ್ಯಾರ್ಥಿ ಪರಿಷತ್ನ ರಾಜ್ಯ ಅಧ್ಯಕ್ಷರಾದಂಥ ದುಷ್ಟಕೂಟವನ್ನು ಹಿಂತೆಗೆದುಕೊಂಡು ಸರ್ಕಾರವೇ ಏನಪ್ಪಾ ಅಂತಂದ್ರೆ ನೀವು ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡಿ ಈ ಬಡ ಜನರ ಇಡೀ ಜಿಲ್ಲೆಯ ಬಡ ಜನರ ಏನಪ್ಪಾ ಅಂತಂದ್ರೆ ಆರೋಗ್ಯವನ್ನು ಕಾಪಾಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿದೆ. ಕೂಡಲೇ ಇದನ್ನ ನೀವು ಮನ್ನಿಸ್ತೀರಿ ಅಂತಕ್ಕಂಥದ್ದು. ಒಂದು ವೇಳೆ ಮನ್ನಿಸದೇ ಇದ್ರೆ ಇಡೀ ವಿಜಯಪುರ ಜಿಲ್ಲೆಯನ್ನ ವಿದ್ಯಾರ್ಥಿ ಯುವ ಜನರೇ ಬಂದ್ ಮಾಡಿ ಹೋರಾಟ ಮಾಡ್ತೇವೆ. ಅದನ್ನ ಈಗ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇದಕ್ಕೆ ನೀವು ಪ್ರತಿಕ್ರಿಯಿಸಲೇಬೇಕು. ವಿಜಯಪುರ ಜಿಲ್ಲೆಯ ಜನರು ಮತ್ತು ಸರ್ಕಾರಗಳು ಪ್ರತಿಕ್ರಿಯೆ ನೀಡದೇ ಇದ್ರೆ ನಾವು ಏನಪ್ಪಾ ಅಂತಂದ್ರೆ ಮುಂದೊಂದು ದಿನ ವಿಜಯಪುರ ಜಿಲ್ಲೆಯನ್ನ ಸಂಪೂರ್ಣ ಬಂದ್ ಮಾಡಿ ಏನು ಪ್ರತಿಭಟನೆ ಮಾಡಬೇಕಾಗ್ತದೆ. ಈಗಾಗಲೇ ಹಲವು ರೀತಿಯ ಪ್ರತಿಭಟನೆಗಳು ವಿಜಯಪುರ ಜಿಲ್ಲೆಯಲ್ಲಿ ನಡೀತಾ ಇದ್ದಾವೆ. ಆ ಹಲವು ರೀತಿಯ ಪ್ರತಿಭಟನೆಗಳಿಗೆ ನೀವು ಸ್ಪಂದಿಸಬೇಕು. ಅದಕ್ಕೆ ಏನಪ್ಪಾ ಪ್ರತಿಕ್ರಿಯೆ ನೀಡಬೇಕು. ಸರ್ಕಾರವೇ ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡ್ತೀವಿ, ಯಾವುದೇ ಕಾಲಕ್ಕೂ ಖಾಸಗಿಯವರಿಗೆ ಕೊಡೋದಿಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿ ಯುವ ಜನರು. ಆ ಹೇಳಿಕೆಯನ್ನ ನೀವು ನಿರೀಕ್ಷೆಯನ್ನು ಹುಸಿ ಮಾಡಿದ್ರೆ ಖಂಡಿತವಾಗಲೂ ಪ್ರತಿಭಟನೆಯನ್ನು ಎದುರಿಸಬೇಕಾಗ್ತದೆ. ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿ ಯುವ ಜನರ ಆಕ್ರೋಶಕ್ಕೆ ನೀವು ಕೂಡ ಬಲಿಯಾಗಬೇಕಾಗ್ತದೆ ಅಂತಕ್ಕಂಥದ್ದು ನಮ್ಮ ಎಚ್ಚರಿಕೆ ಆಗಿದೆ. ಈ ಮೂಲಕ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. ಖಾಸಗಿಯವರಿಗೆ ಇದನ್ನ ಕೊಡದೆ ಸರ್ಕಾರವೇ ಮ್ಯಾನೇಜ್ಮೆಂಟ್ ಏನಪ್ಪಾ ಅಂತ ಮಾಡಬೇಕು. ಸರ್ಕಾರವೇ ಇದನ್ನು ಉಳಿಸ್ಕೊಳ್ಬೇಕು. ಯಾವುದೇ ಕಾಲದಲ್ಲಿ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂಥ ಇಂಥ ಸಿವಿಲ್ ಹಾಸ್ಪಿಟಲ್ ಎಲ್ಲೂ ಸಿಗಲಿಕ್ಕಿಲ್ಲ. ಅದನ್ನ ಖಾಸಗಿಯವರಿಗೆ ಒಂದು ವೇಳೆ ಹಸ್ತಾಂತರ ಮಾಡಿದ್ರೆ ಮಾರಾಟ ಮಾಡಿದ್ರೆ ಅಂತ ಒಂದು ವಾತಾವರಣ ನಮಗೆ ಸಿಗಲಿಕ್ಕಿಲ್ಲ. ಇಡೀ ರಾಜ್ಯದಲ್ಲಿ ಇಷ್ಟು ಒಂದು ವ್ಯವಸ್ಥೆ ಇರತಕ್ಕಂಥ ಏನಾದರೂ ಒಂದು ಸರ್ಕಾರದ ಒಂದು ಆಸ್ತಿ ಇದ್ರೆ ಅದು ವಿಜಯಪುರ ಜಿಲ್ಲೆಯಲ್ಲಿ ಮಾತ್ರ. ಅದನ್ನು ಕೂಡ ಖಾಸಗಿಯವರಿಗೆ ಕೊಡಬೇಡಿ ಅಂತಕ್ಕಂಥ ವಿದ್ಯಾರ್ಥಿ ಯುವ ಜನರ ಕಳಕಳಿಯ ಮನವಿಯನ್ನು ಮಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀವಿ. ಈ ಕಳಕಳಿಯ ಮನವಿಯನ್ನು ನೀವು ಸ್ವೀಕಾರ ಮಾಡದೇ ಇದ್ರೆ ಮುಂದೊಂದಿನ ಉಗ್ರ ಹೋರಾಟಕ್ಕೆ ವಿಜಯಪುರ ಜಿಲ್ಲೆ ಬಲಿಯಾಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ. ಶಿವಾಜಿ ಸರ್ಕಲ್ದಿಂದ ಅಂಬೇಡ್ಕರ್ ಸರ್ಕಲ್ ಮುಖಾಂತರ DC ಆಫೀಸಿನ ತನಕ ಬೃಹತ್ ಮೆರವಣಿಗೆ ಅದು ಯಾವ ಕಾರಣಕ್ಕೆ ಅನ್ನೋದು ತಮಗೆಲ್ಲ ನಮ್ಮ ಬೇಡಿಕೆ ಕಾಲೇಜ್ ಆಗಬೇಕು. ಯಾವ ರೀತಿ ಆಗಬೇಕು? ಸರ್ಕಾರದ ವತಿಯಿಂದ ಆಗಬೇಕು, ಸಹಭಾಗಿತ್ವದಲ್ಲಿ ಅಲ್ಲ. ಸರ್ಕಾರ ಯಾವಾಗಲೂ ಕೂಡ ಎರಡು ವಿಷಯದ ಬಗ್ಗೆ ಗಮನ ಮೂಲಭೂತ ಸೌಕರ್ಯಗಳು. ಒಂದನೇದು ಶಿಕ್ಷಣ, ಎರಡನೇದು ಆರೋಗ್ಯ. ಸರ್ಕಾರನೇ ಆರೋಗ್ಯದ ಮೇಲೆ ಬಡವರು ಬದುಕೋದು ಹಾಗೆ. ಬಡವರಿಗೆ ಇರೋದು ಅದೇ ಸರ್ಕಾರಿ ಆಸ್ಪತ್ರೆ. ಆ ಸರ್ಕಾರಿ ಆಸ್ಪತ್ರೆಯನ್ನು ಖಾಸಗೀಕರಣ ಮಾಡಿದರೆ ಬಡವರು ಎಲ್ಲಿ ಹೋಗಬೇಕು? ದಿನನಿತ್ಯನೂ ಸಾವಿರಾರು ಜನರಲ್ಲಿ ಹೋಗ್ತಾರೆ. ಮತ್ತು ನಮ್ಮ ರಾಜ್ಯದೊಳಗೆ ಇಡೀ ಕರ್ನಾಟಕದೊಳಗೆ ಬಿಜಾಪುರ ಜಿಲ್ಲೆ ಸರ್ಕಾರಿ ಆಸ್ಪತ್ರೆ ನಂಬರ್ 1 ಅದ. ಯಾವುದೇ ಫೆಸಿಲಿಟಿನೂ ಕಡಿಮಿಲ್ಲ. ಮುಕ್ತವಾದ ವಾತಾವರಣ, ದೊಡ್ಡದಾದ ಸುಸಜ್ಜಿತವಾದ ಸರ್ಕಾರಿ ಆಸ್ಪತ್ರೆ. ಇಲ್ಲಿ ಕಾಲೇಜು ನಿರ್ಮಾಣಕ್ಕೆ ಯಾವ ಅಡ್ಡಿ ಇದೆ? ಯಾಕೆ ಸರ್ಕಾರ ಈ ರೀತಿ ಮನಸ್ಸು ಮಾಡ್ತಾ ಇಲ್ಲ? PPP ಮಾದರಿಯಿಂದ ಯಾಕೆ ತೆಗೆದುಕೊಂಡು ಬರ್ತಾ ಇದೆ? ನಾವು ವಿದ್ಯಾರ್ಥಿಗಳಾಯಿತು, ಜನಸಾಮಾನ್ಯರಾಯಿತು ಈ ಹೋರಾಟ ಮಾಡುವ ಅವಶ್ಯಕತೆ ಇಲ್ಲ. ಕರೆ ಹೇಳಬೇಕು ಅಂದರೆ ಇದನ್ನು ಆರಿಸ್ತುವಾಗ ನಾವೇನು ಕಳಿಸ್ತೀವಲ್ಲ ಪ್ರತಿನಿಧಿಗಳು, ಅವ್ರು ಮಾಡಬೇಕಿದನ್ನು. ನಮ್ಮ ಜಿಲ್ಲೆಗೆ ಸರ್ಕಾರಿ ಆಸ್ಪತ್ರೆ ಬೇಕು, ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅನ್ನುವಂಥದ್ದು ಪ್ರತಿನಿಧಿಗಳು ಮಾಡಬೇಕಾಗಿತ್ತು. ಅವರು ಮನಸ್ಸು ಮಾಡ್ತಾ ಇಲ್ಲ. ಆ ಕಾರಣಕ್ಕೆ ನಾವೆಲ್ಲ ಇದ್ದೀವಿ. ವಿದ್ಯಾರ್ಥಿಗಳ ಭವಿಷ್ಯ ಅಂಧಕಾರದೊಳಗದ. ಯಾವ ರೀತಿ ನಾವು ಮೆಡಿಕಲ್ ಕಾಲೇಜಿಗೆ ಹೋಗಬೇಕಾದ್ರೆ ಕೋಟಿಗಟ್ಟಲೆ ಹಣ ಕೊಡಬೇಕಾಗ್ತದೆ. ಆ ಬಡ ವಿದ್ಯಾರ್ಥಿಗಳಿಗೆ ಆಗಂಗಿಲ್ಲ. ಆ ಕಾರಣಕ್ಕಾಗಿ ಆ ವಿದ್ಯಾರ್ಥಿಗಳಿಗೆ ಬೇಡಿಕತ್ತೀವಿ.
ಯಾಕೆ ಕಾಲೇಜ್ ಬೇಕು, ನಮ್ಮ ಮುಕ್ತವಾದ ಕಾಲೇಜ್ ಬೇಕು, ಯಾವುದೇ PPP ಮಾದರಿಗಳು ಬೇಡ. ಇದನ್ನು ಒಂದು ವಿಷಯ ನಾವು ವಿಚಾರ ಮಾಡಬೇಕು. ಈ ಮೆಡಿಕಲ್ ಕಾಲೇಜಿಗೆ ಹಿಂದಿನಿಂದ ಎಕ್ಸ್ಪೆಂಡ್ ಆಗಿತ್ತು. ಶ್ರೀಮಾನ್ ಧರ್ಮಸಿಂಗ್ ಸಾಹೇಬರು ಇದ್ದಾಗ ವೈದ್ಯಕೀಯ ಕಾಲೇಜು ಪ್ರಾರಂಭಿಸಬೇಕು ಎನ್ನುವಂತಹ ಖಾಸಗಿ ಕುಳಗಳ ಹುನ್ನಾರಿನಿಂದ ಮೊದಲು ಈ ಇಡೀ ಜಾಗವನ್ನ ಮಾರಾಟ ಮಾಡಲು ಹೊರಟಿರ್ತಕ್ಕಂಥ ವಿಜಯಪುರ ಜಿಲ್ಲೆಯ ಎಲ್ಲ ರಾಜಕಾರಣಿಗಳಿಗೆ ನಾವು ಧಿಕ್ಕಾರವನ್ನು ಹೇಳುತ್ತಾ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ವಿಜಯಪುರ ಜಿಲ್ಲೆಯ ಎಲ್ಲ ಸೌಲಭ್ಯಗಳಿರ್ತಕ್ಕಂಥ ವೈದ್ಯಕೀಯ ಕಾಲೇಜನ್ನು ಎಚ್ಚೆತ್ತುಕೊಳ್ಳದಿದ್ದರೆ ವಿಜಯಪುರ ಜಿಲ್ಲೆಯನ್ನ ಬಂದ್ ಮಾಡಿ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರಾರಂಭವಾಗುವವರೆಗೂ ಕೂಡ ವಿದ್ಯಾರ್ಥಿ ಜನರು ಬೀದಿಗಿಳಿಬೇಕಾಗ್ತದೆ ಎನ್ನುವಂತ ಎಚ್ಚರಿಕೆಯೊಂದಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಬೇಡಿಕೆಗಳು ವಿಜಯಪುರ ಜಿಲ್ಲೆಯ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭಿಸಬೇಕು, ಉದ್ದೇಶಿಸ PPP ಮಾದರಿ ಖಾಸಗಿ ಸಹಭಾಗಿತ್ವದ ಕಾಲೇಜನ್ನ ಪ್ರಾರಂಭಿಸಲಿಕ್ಕೆ ಅವಕಾಶವನ್ನು ಕೈಬಿಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಇಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಸರ್ ಹೊಸರು ಸರ್ ಸರ್ ಹೊಸರು ಸರ್ ಸರ್